ನಮಸ್ಕಾರ. ಇವತ್ತು ನಮ್ಮ ಆರಿ ವರ್ಕ್ನ ಕ್ಲಾಸ್ನ ಮೊದಲನೇ ಟ್ಯುಟೋರಿಯಲ್, ಫಸ್ಟ್ ಕ್ಲಾಸ್ ಇದು. ಇದಕ್ಕೆ ಬೇಕಾಗಿರೋದು ಫಸ್ಟು ಇದು 18 ಇಂಚಿಂದು ಆರಿ ವರ್ಕ್ ಸ್ಟ್ಯಾಂಡ್. ಇದೆಲ್ಲ ಖುಲ್ಲ ಇರ್ತಾವೆ. ಇದನ್ನು ಜೋಡಿಸ್ಕೊಂಡು ಪಾನ ತೊಗೊಂಡು ಒಂದು ಸ್ವಲ್ಪ ಟೈಟ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ಅಳ್ಳಾಡ್ಲಾರ್ದಂಗೆ ಕಡೆ ಮಾಡ್ಕೊಡ್ರಿ. ಫುಲ್ ಇದನ್ನು ಒಂದು ಸಾರಿ ಟೈಟ್ ಮಾಡಿಬಿಟ್ರಿ ಅಂದ್ರೆ ಮತ್ತೆ ಅಳ್ಳಾಡಬಾರ್ದು, ಹಂಗೆ ಟೈಟ್ ಮಾಡಿ ಇಟ್ಕೊಡ್ರಿ. ಅದಾದಮೇಲೆ ಅದಕ್ಕೆ ಸರಿ ಹೋಗುವಂಥದ್ದು ಇದು ಹೂಪ್ ರಿಂಗು. ಇದನ್ನು ಸುತ್ತರದ ಈ ರೀತಿ ಬಟ್ಟೆ ಸುತ್ತಿಟ್ಟು ಇಟ್ಕೊಳ್ರಿ, ಯಾಕಂದರೆ ನಾವು ಹಾಕೋ ರೇಷ್ಮೆ ಸೀರೆಗಳು ಇದ್ರದ್ದು ಶಾರ್ಪ್ ಎಡ್ಜಿಂದ ಹಾಳಾಗಬಾರ್ದು. ಅದ್ರಾಗ ಮಾಡ್ಕೊಳ್ಳಿ. ಹಿಂಗೆ ಎರಡಕ್ಕೂ ಒಂದು ಕಾಟನ್ ಬಟ್ಟೆ ಸುತ್ತಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಆಮೇಲೆ ಫಸ್ಟ್ ನೀವು ಕ್ಲಾಸ್ ಕಲಿಯೋ ಹೊತ್ನ್ಯಾಗ ಕಾಟನ್ ಪಾಪ್ಲಿನ್ ಥಿಕ್ ಬಟ್ಟೆ ತೊಗೊಳ್ರಿ, ತೆಳ್ಳನ ಬಟ್ಟೆ ತೊಗೊಬೇಡ್ರಿ. ಅಂದರೆ ನಿಮಗೆ ಹಾಕ್ಲಿಕ್ಕಾಗಲ್ಲ. ನೀವು ಫಸ್ಟ್ ಹಾಕೋ ಹೊತ್ನಾಗ ಭಾಳ ಹೋಲ್ ಬೀಳ್ತಾವೆ. ಹಾಗಾಗಿ ಒಂದು ಸ್ವಲ್ಪ ತೆಳ್ಳನ ಬಟ್ಟೆ ತೊಗೊಳೋದು ಬಿಟ್ಟು ಸ್ವಲ್ಪ ದಪ್ಪನ ಕಾಟನ್ ಬಟ್ಟೆ ಪಾಪ್ಲಿನ್ ಬಟ್ಟೆ ತೊಗೊಳ್ರಿ, ಅದು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ ನನ್ನ ಕಡೆ ಇರೋದು. ಈಗ ಇದನ್ನು ಇಲ್ಲಿ ಹಾಕಿ ಹಿಂಗೆ ಅದ್ರ ಮೇಲ್ಗಡೆ ಇದನ್ನು ಇಡಬೇಕು. ಯಾವಾಗಲೂ ಇದು ಎಲ್ಲಿ ಬರ್ತದಲ್ಲ ಇದು ಅಲ್ಲೇ ಬರಬೇಕು. ಅಂದರೆ ಎರಡೂ ಒಂದೇ ಕಡೆ ಆತಂದ್ರೆ ನಿಮ್ಗೆ ಹಾಕೋ ಹೊತ್ನಾಗ ಪ್ರಾಬ್ಲಮ್ ಆಗಲ್ಲ. ಈಗ ನೀವು ಒಂದು ಸರಿ ಇದನ್ನು ಹಿಂಗೆ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಟೈಟಾಗಿ ಜಕ್ಕೊಡ್ರಿ. ಇದನ್ನು ಜಕ್ಕೊಡೋ ಹೊತ್ತಾಗ ಒಂದು ಕೈ ಒಂದು ಕಡೆ ಇರಲಿ, ಇದೇ ರೀ ಹಾಗೆ ಹಾಕ್ಕೊತ ಹೋಗ್ರಿ. ಎಲ್ಲ ಕಡೆ ಸುತ್ತರ್ದು ಜಗ್ತಾವಲ್ಲ, ಭಾಳ ಜೋರು ಜಗ್ಬೇಡ್ರಿ, ಬಿಚ್ಕೊಂಡು ಹೊರಗೆ ಬರ್ತದೆ. ಒಂದು ಸ್ವಲ್ಪ ಜಗ್ಬೇಕು. ಆಮೇಲೆ ಇಲ್ಲಿ ಟೈಟ್ ಮಾಡಬೇಕು. ನೋಡಿ, ಫುಲ್ ಟೈಟ್ ಮಾಡಿ ಆಮೇಲೆ ಮತ್ತೆ ಜಗ್ಬೇಕು. ಇದು ಹಿಂಗೆ ಒಳಗೆ ಹೋಗ್ತದಲ್ಲ, ಹಂಗೆ ಹೋಗ್ಬಾರ್ದು. ಮತ್ತು ಟೈಟ್ ಮಾಡಿ. ಇವಾಗ ಎವ್ರಿ ಟೈಮ್ ಇದನ್ನು ಹಿಂಗೆ ಜಗ್ತಿರಲ್ಲ, ಅವಾಗ ಇದನ್ನು ಹಿಂಗೆ ಮತ್ತೆ ಟೈಟ್ ಮಾಡ್ಬೇಕು. ಅಂದರೆ ಮತ್ತೆ ಬಿಚ್ಕೊಳ್ಳೋದಲ್ಲ, ನಾವು ಟೈಟ್ ಮಾಡಿದ್ರೆ ಸೆಕ್ಯೂರ್ ಆಗ್ತದೆ. ಈಗ ಸೌಂಡ್ ನೋಡಿದ್ರೆ ಹೆಂಗೆ ಬಂತು, ಈಗ ಹಿಂಗೆ ಒಳಗೆ ಹೋಗ್ತಿಲ್ಲ ಇದು. ಇವಾಗ ಇದು ಇಷ್ಟು ಟೈಟ್ ಆದಮೇಲೆ ಇದು ಸುತ್ತರದ ಬಟ್ಟೆ ಇರ್ತಲ್ಲ, ಇದನ್ನು ಹಿಂಗೆ ಮಡಿಸಿ ಇದ್ರ ಕಾಲು ಇರ್ತಾವಲ್ಲ 4 ಕಾಲು, ಅಲ್ಲಿ ಮಡಿಸಿ ಒಂದು ಪಿನ್ ಹಾಕೊಂಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಎವ್ರಿ ಟೈಮ್ ಅದು ಡಿಸ್ಟರ್ಬ್ ಮಾಡುತ್ತೆ. ನೋಡಿ, ಹೀಗಿಲ್ಲಿ ಹಿಂಗೆ ತೊಗೊಂಡು ಇದು ಒಟ್ಟು ಲೂಸ್ ಆಗ್ಲಾರ್ದಂಗೆ ಸೆಕ್ಯೂರ್ ಮಾಡ್ಕೊಂಡು ಪೆನ್ನಿಂದ. ನಾಲ್ಕು ಕಡೆ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಇದಕ್ಕೆ ಬೇಕಾಗುವ ಫಸ್ಟ್ ಕ್ಲಾಸಿಗೆ ನಿಮಗೆ ಏನೇನು ಬೇಕಾಗ್ತಾವೆ ಆ ವಸ್ತ್ರವನ್ನು ಹೇಳ್ತಾರೆ. ಆರಿ ವರ್ಕಿಗೆ ಆಲ್ಮೋಸ್ಟ್ ಬೇಕಾಗೋ ಸಾಮಾನುಗಳು ಎಲ್ಲರಿಗೂ ಗೊತ್ತಿರ್ತಾವೆ. ನಾವು ಫಸ್ಟ್ ಬೇಸಿಕ್ ಕ್ಲಾಸಸ್ಗೆ ಏನು ಬೇಕಾಗ್ತಾವೆ ಅವನ್ನಷ್ಟೇ ಇದಕ್ಕೆ ಈ ಕ್ಲಾಸ್ ಬೇಕಾಗೋದು ಅಂತಂದರೆ ಫಸ್ಟ್ ನೀಡಲ್ಸ್. ಇದು 13 ನಂಬರ್, ಇದು 24 ನಂಬರ್, ಇದು 14 ನಂಬರ್. ಇದು 14 ನಂಬರ್ ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಬೇಕು, 24 ನಂಬರು ಬೀಡ್ಸ್ ಹಾಕ್ಲಿಕ್ಕೆ ಬೇಕು. ಇದು 13 ನಂಬರ್ ಅಥವಾ 12 ನಂಬರು 4 ಎಳೆ 6 ಎಳೆ ದಾರ ತೊಗೊಂಡು ಹಾಕುವತ್ನಾಗ ಬೇಕಾಗ್ತದೆ. ಇವಿಷ್ಟು ಅಲ್ಲದೆ ಒಂದು ಕಟರ್, ಹಾಗೆ ಗೋಲ್ಡನ್ ಝರಿ, ಆಮೇಲೆ ಸಿಲ್ಕ್ ಥ್ರೆಡ್, ಆಮೇಲೆ ಸಾದಾ ಥ್ರೆಡ್, ಇದನ್ನು ನೂಲು ದಾರ ಅಂತಾರಲ್ಲ, ರಾಟಿ ದಾರ ಅಂತಾರಲ್ಲ ಅಂಥದ್ದು ಒಂದು ಎಕ್ಸ್ಟ್ರಾ. ಇದನ್ನು ಎರಡು ದಾರ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಬೇಕಾಗುವಂಥ ಇನ್ನೊಂದು ಖಾಲಿಯಾಗಿರೋ ರೀಲ್ ದಾರ. ಇವಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಫಸ್ಟು ಈಗ ಬೇಸಿಕ್ ಚೈನ್ ಸ್ಟಿಚ್ ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ಈ ಗೋಲ್ಡನ್ ಝರಿನ ಫಸ್ಟ್ ಚೈನ್ ಸ್ಟಿಚ್ ಹಾಕೋದನ್ನು ಕಲಿಸ್ಕೊಡ್ತೀನಿ. ಬೇಸಿಕ್ ನಮ್ಮ ಆರಿ ವರ್ಕಿಗೆ ಬೇಕಾಗಿರೋದು ಚೈನ್ ಸ್ಟಿಚ್. ಅದರಿಂದನೇ ಮುಂದೆ ಆರಿ ವರ್ಕಿನ ಎಲ್ಲ ಸ್ಟಿಚ್ಚೂ ಶುರು ಆಗ್ತವೆ. ಇದು
ಇದನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಮುಂದಿನ ನಿಮ್ಗೆ ಎಲ್ಲ ವರ್ಕ್ಗಳು ಈಸಿ ಆಗ್ತಾವೆ. ಇದನ್ನು ನೋಡಿರಿ ನಿಧಾನವಾಗಿ ಕಲ್ತ್ಕೊಂಡು ಇಲ್ಲಿ ನೋಡಿರಿ ಫಸ್ಟ್ ಹಿಂಗೆ ಇಟ್ಕೋಬೇಕು. ಒಂದು ಕೆಳಗಡೆ ಫಸ್ಟ್ ನಾಟ್ ಹಾಕ್ಕೊಳ್ರಿ. ಇದನ್ನು ಒಂದು ಈ ರೀತಿ ನಾಟ್ ಹಾಕ್ಕೊಂಡು ಈ ರೀತಿ ಹಿಡ್ಕೋಬೇಕು. ಕೈ ಒಳಗೆ ಹೆಂಗೆ ಹಿಡ್ಕೊಂಡ್ರಿ ಅಂದರೆ ಇಲ್ಲಿ ನೋಡಿ ಹಿಂಗೆ ತೆಗಿಲಿಕ್ಕೆ ಬರ್ತದೆ. ಹಿಂಗೆ ಇದು ಈ ಕೈ ಹಿಂಗೆ ಕೆಳಗಡೆ ಹೋಗಬೇಕು, ಇದು ಇಲ್ಲಿ ಬರಬೇಕು. ಹಿಂಗೆ ಬಂದಾಗ ನಾವು ಇಲ್ಲಿ ಬಟ್ಟೆ ಒಳಗೆ ಹಿಂಗೆ ಹಾಕ್ತೀವಲ್ಲ, ಹಿಂಗೆ ಹಾಕಿದ ಮೇಲೆ ಇಲ್ಲಿ ತೊಗೋಬೇಕು ಇದನ್ನು. ಆದ್ರೆ ಇದನ್ನು ಇಷ್ಟು ಅಗಲ ಕೈ ಹಿಡಿಬಾರ್ದು. ಅಂದ್ರೆ ನಿಮಗೆ ಇದು ದಾರ ಎಲ್ಲೆಂತ ಹುಡ್ಕೊಂಡು ಕುದಿರ್ಬೇಕಾಗ್ತದೆ. ಆಮೇಲೆ ಇದನ್ನು ಭಾಳ ಒಳಗೆ ಹೋಗಿಸ್ಬಾರ್ದು. ಇಲ್ಲಿ ತನಕ ಬಟ್ಟೆ ಹೋಲಾಗೋ ಚಾನ್ಸಸ್ಸು ಇರ್ತದೆ. ಆಮೇಲೆ ನೀವು ಇಲ್ಲಿ ಹುಡುಕೊಂಡು ಕುಂದ್ರೋ ಪ್ರಾಬ್ಲಮ್ಮು ಬರೋಲ್ಲ. ಇಲ್ಲಿ ಇದಿಷ್ಟು ದೊಡ್ಡದಾದ್ರೆ ಇಲ್ಲಿ ಅಳ್ಳಾಡ್ತದೆ. ಅಲ್ಲೆಲ್ಲಿ ಹುಡುಕ್ತೀರಿ ಎಲ್ಲಿ ದಾರ ಬರ್ತವೆ, ಹೇವಾಗಿ ಹೊಕ್ಕೋಕ್ಕಿ ಸಿಕ್ಕೋತಂತು ಅಂತ ಇದು ಮಾಡ್ತಾರೆ. ಫಸ್ಟ್ ಬೇಸಿಕ್ ಒಟ್ಟು ಆರಿವರೆಗೆ ಗೊತ್ತಿರೋರು ಚೈನ್ ಸ್ಟಿಚ್ ಕಲಿಯೋದಕ್ಕೆ ಭಾಳ ಪರದಾಡ್ತಾರೆ. ಯಾಕಂದ್ರೆ ಅದನ್ನು ಫಸ್ಟ್ ಅವರಿಗೆ ಇವೆರಡು ಕೈ ತಾಳ್ಮೆಳಗುಡುವುದಿಲ್ಲ. ಅಂದ್ರೆ ಈ ಕೈನ ಈ ರೀತಿಯಿಂದ ಹಿಂಗೆ ಹಾಕ್ಕೊಂಡು ತೊಗೊಳ್ಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಅದನ್ನು ನೀವು ನೀಟಾಗಿ ಫಸ್ಟ್ ಲಕ್ಷ ಕೊಟ್ಟು ಕಲ್ತ್ರಿ ಅಂತಂದರೆ ಚೈನ್ ಸ್ಟಿಚ್ ಹಾಕೋದು ಭಾಳ ಈಸಿ. ಚೈನ್ ಸ್ಟಿಚ್ ಹಾಕೋದು ಚೆಂದ ಕಲ್ತ್ರಿ ಅಂದರೆ ಮುಂದಿಲೂ ಕೂಡ ನೀವು ಸ್ಟಿಚ್ಗಳನ್ನು ಬಹಳ ಈಸಿಯಾಗಿ ಕಲಿತೀರಿ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದನ್ನು ಇಲ್ಲಿ ಹಾಕಿ ಹಿಂಗೆ ಮಾಡಬೇಕು. ಇಲ್ಲಿ ನೋಡಿರಿ, ಈಗ ಸೂಜಿ ದಾರ ಅಂದ್ಕೊಳ್ರಿ. ಇದು ಹಿಂಗೆ ಪೊಣಸು ಹೊತ್ನಾಗ ಹಿಂಗೆ ಹಿಡ್ಕೊಂಡು ಇಷ್ಟು ದೂರ ಹಿಡ್ಕೊಂಡು ಪೊಣಿಸ್ತೀರನ ಇಲ್ಲ, ನೀವು ಇಷ್ಟು ಹತ್ತಿರ ಹಿಡ್ಕೊಂಡು ಹಿಂಗೆ ಒಳಗೆ ಹಾಕ್ತೀರಿ ಅಂದ್ರೆ ಹೋಗ್ತದೆ. ಹೌದಿಲ್ಲ? ಸೇಮ್ ಮೆಥಡ ಇದಕ್ಕೂ ಯೂಸ್ ಮಾಡ್ಕೋಬೇಕು. ನಾವು ಈ ಬಟ್ಟೆಗೆ ಪೂರ ಹಿಂದಕ್ಕೆ ತೊಗೋಬಾರ್ದು. ಇದನ್ನು ಇಲ್ಲಿ ಕೈ ಇಲ್ಲೇ ಇರ್ಬೇಕು. ಇಲ್ಲಿ ನೋಡಿ ನನ್ನ ಕೈ ಕಾಣ್ತಾ ಇತ್ತು ನೋಡಿರಿ, ನನ್ನ ಬರಳ ಈ ರೀತಿ ಇರಬೇಕು. ಈಗ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಇಲ್ಲ, ಫಸ್ಟ್ ಒಂದು ತೊಗೊಂಡು ಬ್ಯಾಕ್ ಸೈಡ್ ಹೋಗ್ಬೇಕು. ಆಮೇಲೆ ಹಿಂಗೆ ಒಳಗೆ ಹಾಕಿ ಹಿಂಗೆ ತೊಗೋಬೇಕು. ಹಿಂಗೆ ಒಳಗೆ ಹಾಕಿ ತೊಗೊಂಡು ಟ್ವಿಸ್ಟ್ ಮಾಡಿ ತೊಗೋಬೇಕು. ಇಲ್ಲಿ ನೋಡ್ರಿ ನಾನು ಕೈ ಹಿಡಿದ ಮೆಥಡ್ ನೋಡ್ರಿ. ಕಾಣಿಸ್ತೈತಿ? ನೋಡಿ, ಓಕೆ. ಇಲ್ಲಿ ಒಳಗಡೆ ಹಾಕೋದು, ಹಿಂಗೆ ತೆಗಿಯೋದು, ಹಿಂಗೆ. ಈಗ ಎಂಡ್ ನಾಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸ್ಟಿಚ್ ಹಾಕಿದ್ರೆ ಅಂತ ತಿಳ್ಕೊಳ್ರಿ. ಹಾಕಿದ ಮೇಲೆ ಎಂಡ್ ನಾಟ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಲೂಸ್ ತೊಗೊಳ್ರಿ. ಇದೇನು ಲೂಪ್ ಇರತ್ತಲ್ಲ ಒಂದು ಸ್ವಲ್ಪ ಲೂಸ್ ತೊಗೊಳ್ರಿ. ಫಸ್ಟ್ ಕಲಿಯೋತ್ನಾಗ ನೀವು ತೊಗೊಂಡು ಲೂಸ್ ತೊಗೊಂಡು ಇಲ್ಲಿ ಹಾಕ್ರಿ. ಇದೇನು ಒಂದು ಎಕ್ಸ್ಟ್ರಾ ಇರ್ತಲ್ಲ ಅದ್ರ ಹಿಂದ್ಗಡೆ ಇರೋದನ್ನು ಹಾಕಿ ಜಗ್ಗಿ ಬಿಡಬೇಕು. ಇಲ್ಲಿ ಕೆಳಗಡೆ ದಾರ ಜಗ್ಬೇಕು. ಇನ್ನೊಂದು ಸಾರಿ ನೋಡ್ಕೊಳ್ರಿ. ಈಗ ನೋಡಿರಿ, ನಾನು ಇದು ಎಷ್ಟು ಎತ್ತರ ತೊಗೊಂಡೆ, ಒಂದು ಸ್ವಲ್ಪ ತೊಗೊಂಡು ಈಗ ಇದನ್ನು ಜಗ್ಗಿ ಇದು ನಾನು ಲೇಟ್ ಮಾಡಿ ಜಗ್ಗಿದ್ದಕ್ಕೆ ಏನಾಯಿತು, ಇದು ಎಷ್ಟೇ ಎತ್ತರ ಕುಂತು ನಾನು ಆಗಿಂದಾಗನ ಜಗ್ಗಿದ್ದಕ್ಕೆ ಇಲ್ಲಿ ನೋಡ್ರಿ ಗೊತ್ತಾಯ್ತಲ್ಲ. ಎಂಡ್ ನಾಟನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸರಿಯಾಗಿ ಬರ್ತದೆ. ಈಗ ಇದನ್ನು ನಾನು ಚೈನ್ ಸ್ಟಿಚ್ ಇಷ್ಟಿಷ್ಟು ಉದ್ದ ಹಾಕಿದ್ನಲ್ಲ, ದೊಡ್ಡ ಹಾಕಿದ್ನಲ್ಲ, ಈಗ ಸಣ್ಣದು ಹೆಂಗೆ ಹಾಕಬೇಕು ಅಂತ ನೋಡ್ತಿರ್ತೀನಿ. ಯಾವಾಗಲೂ ಫಸ್ಟ್ ಕಲಿಯೋತ್ನೊಳಗೆ ಒಂದು ಲೈನ್ಸ್ ಹಾಕ್ಕೊಂಡು ನೀಟಾಗಿ ಕಲೀರಿ. ಅಂದರೆ ಏನಾಗ್ತದೆ, ನಿಮ್ಗೆ ಫಸ್ಟ್ ಕಲಿಯೋತ್ನಾಗನ ಲೈನ್ ಮೇಲೆ ಹೆಂಗೆ ಸ್ಟ್ರೇಟ್ ಹೋಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಬಂದ್ಬಿಡ್ತದೆ. ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ನೀವು ಈ ಚೈನ್ ಸ್ಟಿಚ್ನ ಹಾಕೋಬೋದು.
ಈಗ ನೋಡಿ ಇದು ಎರಡೆಳೆ ದಾರ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ ನಿಮ್ಗೆ. ಈ ಸಿಲ್ಕ್ ಥ್ರೆಡ್ನ ಯಾವಾಗಲೂ ಎರಡೆಳೆಯಿಂದನೇ ಹಾಕಬೇಕು, ಯಾಕಂದ್ರೆ ಇದು ಭಾಳ ಥಿನ್ ಇರ್ತದಲ್ಲ, ಒಂದೆಳೆ ಹಾಕಿದರೆ ನಿಮಗೆ ಕಾಣಲ್ಲ. ಹಾಗಾಗಿ ಎರಡೆಳೆ ಮಾಡ್ಕೋಬೇಕು. ಈ ರೀತಿ ಇದನ್ನೊಂದು ಸ್ವಲ್ಪ ಇದನ್ನು ಮಾಡಿಕೊಂಡು ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇದು ಒಂದು ಖಾಲಿ ಟ್ಯೂಬ್ ತೊಗೊಂಡು ಇದಕ್ಕೆ ಹಿಂಗೆ ಸುತ್ಕೊಂಡ್ಬಿಡ್ಬೇಕು. ಅಂದರೆ ಎರಡೆಳೆ ಬಂದುಬಿಡ್ತದೆ. ಈ ಕುಚ್ಚು ಕಟ್ಟುವಂಥ ಕ್ರೋಶಾಕ್ಕೆಲ್ಲ ಎರಡೆಳೆ 6 ಎಳೆ ದಾರ ಮಾಡ್ಕೊಳೋರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಇಲ್ಲದೆ ಇದ್ದರೆ ಇವನ್ ಕುಚ್ಚು ಕಟ್ಟೋ ಕ್ಲಾಸ್ ಸಹಿತ ನಾನು ಶುರು ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅದ್ರ ಬಗ್ಗೆನೂ ಸಹಿತ ಬೇಸಿಕ್ಕಿಂದನೇ ಟ್ಯುಟೋರಿಯಲ್ ಶುರು ಆಗ್ತದೆ. ನಿಮ್ಗೆ ಈಗ ನಾ ಹೇಳ್ಕೊಡೋರೋ ಮೆಥಡ್ ನನ್ನ ಕ್ಲಾಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡಿ, ಈ ಸಿಲ್ಕ್ ಥ್ರೆಡ್ನು ಸೇಮ್ ಇದೇ ರೀತಿನೇ ಹಿಂಗೆ ಹಿಡ್ಕೋಬೇಕು ಫಸ್ಟ್. ನೀವು ಬೇಕಾದ್ರೆ ಫಸ್ಟಿಗೆ ನೋಡಿ ದೊಡ್ಡ ತೋರಿಸ್ತೀನಿ, ಬೇಕಾದ್ರೆ ನಿಮ್ಗೆ ಇಲ್ಲಿ ಒಳಗೆ ಹಾಕೋದು ಹಿಂಗೆ ತೆಗೆದು, ಮತ್ತು ಆಮೇಲೆ ನಿಮ್ಮ ಸೈಜ್ ಅಡ್ಜಸ್ಟ್ ಮಾಡಿಕೊಡ್ರಿ. ಫಸ್ಟ್ ಹಿಂಗೆ ಹಾಕಿ ಹಿಂಗೆ ತೆಗಿ. ಫಸ್ಟ್ ಹಾಕೋರಿಗೆ ದಾರ ಒಂದು ಸ್ವಲ್ಪ ಹಿಂಜಿದಂಗೆ ಆಗ್ತೈತಿ. ಮೇಲಕ್ಕೆ ಹಾಕ್ಕೊಳ್ರಿ, ದಾರನ ಹತ್ತಿಕ್ಕೆ ಇಟ್ಕೊಳ್ರಿ. ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಜಕ್ಕೊಳ್ಳೋದು. ಅಕಸ್ಮಾತ್ ಒಂದೇ ಎಳೆ ಹಿಂಗೆ ಬಂತು ಅಂತಂದ್ರೆ ಬಿಚ್ಚಿ ತೆಗೆದು ಇನ್ನೊಂದು ಸರಿ ಹಾಕ್ಕೊಟ್ರು. ನಾವು ನಿಮ್ಗೆ ತೋರಿಸೋ ಸಲಿಗೆ ದೂರ ಇದನ್ನು ಸ್ಟಿಚ್ ಹಾಕೋದ್ರಿಂದ ಗೊತ್ತಾಗ್ತಾ ಇಲ್ಲ ಅದು. ಇದನ್ನು ಈಗ ಇದನ್ನು ಸಹಿತ ಎಂಡ್ ನಾಟ್ ಹಾಗೆ ಮಾಡೋದು. ಹಿಂಗೆ ತೊಗೊಂಡು ಇಲ್ಲಿಂದ ಸರಿ ನಾವು ನೋಡ್ಕೊತ ಬರ್ರಿ. ಇದನ್ನು ಯಾವಾಗಲೂ ಮೊದಲು ಈ ಫಸ್ಟ್ ನಾಟ್ ಹಾಕ್ತಿರಲ್ಲ, ಹಿಂದ್ಗಡೆ ಹೋಗಿ ಮುಂದೆ ಹೋಗೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಈ ಚೈನ್ ಸ್ಟಿಚ್ನ ಸೆಕ್ಯೂರ್ ಮಾಡೋದಂಗೆ, ಅದನ್ನು ಗಂಟು ಹಾಕ್ದಂಗೆ ಕೆಳಗಡೆ ಒಂದು ಗಂಟು ಹಾಕಿರ್ತೀವಿ, ಆದ್ರೂ ಚೈನ್ ಸ್ಟಿಚ್ ಮತ್ತು ಬಿಚ್ಚಬಾರ್ದು ಅನ್ನೋಕ್ಕೆ ಹಿಂದ್ಗಡೆ ಹೋಗಿ ಮತ್ತೆ ಮುಂದೆ ಹೋಗೋದ್ರಿಂದ ಅದು ಚೈನ್ ಸ್ಟಿಚ್ ಗಟ್ಟಿ ಆಗ್ತೈತಿ. ಇದನ್ನು ನೀವು ಕಲ್ತ್ರಿ ಅಂತಂದ್ರೆ ಬ್ಯಾಕ್ ಸ್ಟಿಚ್ಚು ಇವನ್ನ ಸಹಿತ ಈಸಿಯಾಗಿ ಕಲ್ತ್ಬಿಡ್ಬೋದು. ಇದು ಅದಕ್ಕೆ ಫೌಂಡೇಶನ್ ಅನ್ಕೋಬೋದು ನೀವು. ನೋಡಿರಲ್ಲ ವೀಕ್ಷಕರೇ, ಇವತ್ತು ಮೊದಲನೇ ದಿನದ ನಿಮ್ಮ ಆರಿ ವರ್ಕ್ ಟ್ಯುಟೋರಿಯಲ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.